ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಶುಭೋದಯ ಹೇಳ್ತಾ ಇವತ್ತಿನ ನೀವು ನೋಡ್ತಾ ಇದ್ದೀರಾ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಫೈನಲಿ ಈ ಸಿನಿಮಾ ಇಷ್ಟು ಬೇಗ OTT ಬರುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇರ್ಬೋದು. ಬಟ್ ಏನಂತಂದ್ರೆ ಇವತ್ತಿನ ಮ್ಯಾಟ್ರೆ ಇದು ಅಂತಾನೆ ಹೇಳ್ಬೇಕು ಸ್ನೇಹಿತರೆ. ಯಾಕೆ ಅಂತಂದ್ರೆ ಇಷ್ಟೊಂದು ಸಿನಿಮಾ ಆಲ್ರೆಡಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇರ್ಬೇಕಾದ್ರೆ ಈ ಸಿನಿಮಾನ ಇಷ್ಟು ಬೇಗ ಯಾಕೆ OTPಗೆ ಈ ಸಿನಿಮಾ ಬಂತು ಅಂತ ಹೇಳ್ಬಿಟ್ಟೆ ಒಂದು ವಿಚಾರ. ಯಾವ ಸಿನಿಮಾ ಏನು ಅಂತ ಹೇಳ್ಬಿಟ್ಟು ಆಲ್ರೆಡಿ ನೀವು ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ. ಬಟ್ ಫೈನಲಿ ಏನು ಅಂತ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ. ಹಾಗಿದ್ರೆ ತಡ ಯಾಕೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತೀವಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ. ನಾನು ನಿಮ್ಮ ಲಿಂಗರಾಜ್ ಕೊಟ್ಟೂರು ಚಾನಲ್, ಯೂಟ್ಯೂಬ್ ಚಾನಲ್ ಲಿಂಗರಾಜ್ ಮಾತಾಡೋ ಸ್ನೇಹಿತರೆ. ಫೈನಲಿ ಯಾವ್ದಪ್ಪ ಸಿನಿಮಾ ಅಂತಂದ್ರೆ ಕಾಂತಾರ ಚಾಪ್ಟರ್ 1. ಈ ಸಿನಿಮಾ OTTಗೆ ಯಾವಾಗ ಬರುತ್ತೆ ಅಂದ್ರೆ ಬಹಳ ಜನ ಕಾಯೋದಕ್ಕಿಂತ ಥಿಯೇಟರ್ ಅಲ್ಲಿ ನೋಡಿರೋದೇ ಬಹಳ ಜನ. ಯಾಕಂದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಆತರ ಸಿನಿಮಾ ಸಖತ್ತಾಗಿದೆ. ಯಾಕಂದ್ರೆ ನಾನೇ ಒಂದು 2 ಟೈಮ್ಸ್ ನೋಡಿರ್ಬೋದು, 2 3 ಸಲ ಸಿನಿಮಾನ. ಬಟ್ ಆ ಸಿನಿಮಾ ಅಷ್ಟು ಮಟ್ಟಿಗೆ ಸಖತ್ತಾಗಿದೆ. ಅಂತ ಸಿನಿಮಾನ ಎಲ್ಲರೂ ಥಿಯೇಟರ್ ನೋಡ್ಬೇಕು ಅನ್ನೋದೇ ನನ್ನ ಕಡೆಯಿಂದ ಒಂದು ಪ್ರಶ್ನೆ. ಏನಪ್ಪಾ ಅಂತಂದ್ರೆ ಇಷ್ಟು ಬೇಗ ದುಡ್ಡು ಗಳಿಸಿದೆ ಅಂತ ಫೈನಲಿ 818 ಕೋಟಿ ದುಡ್ಡು ಬಂದಿದೆ ಅಂತ ಬಹಳ ಜನ ಮಾತುಕತೆ ಬಂದಿದೆ. ಬಟ್ ಒಪ್ಕೊಳ್ತೀನಿ, ಸಿನಿಮಾ ದುಡ್ಡೇನ ಗಳಿಸಿದೆ, ಇಲ್ಲ ಅಂತಿಲ್ಲ ನಾನು. ಬಟ್ ಆದ್ರೆ ಪರ್ಟಿಕ್ಯುಲರ್ಲಿ ಇಷ್ಟು ಬೇಗ ಈ ಸಿನಿಮಾ OTT ಬರಬಾರ್ದಿತ್ತು. ಯಾಕೆಂತಂದ್ರೆ ಬಹಳಷ್ಟು ಸಿನಿಮಾಗಳು ಒಂದ್ 2-3 ಮಂತ್ಸ್ ಬಿಟ್ಟೆ ಬರ್ತವೆ. ಬಟ್ ಈ ಸಿನಿಮಾ ಯಾಕೆ ಇಷ್ಟು ಬೇಗ ಬಂತು ಅನ್ನೋದ್ರ ಮೇಲೆ ಒಂದು ಡೌಟ್ ನನಗೆ. ಆಲ್ಮೋಸ್ಟ್ ಅಲ್ಲಿ ಕೆಲವೊಂದು ಸಿನಿಮಾಗಳನ್ನ ನೋಡಿದಾಗ ನನಗೆ ಅಭಿಪ್ರಾಯಗಳು ಬಂದಿದ್ದು ಉಂಟು ಸ್ನೇಹಿತರೆ. ಬಟ್ ಈ ಸಿನಿಮಾ ಇಷ್ಟು ಬೇಗ ಯಾಕೆ OTP ಬಂತು ಅಂತ ಗೊತ್ತಿಲ್ಲ. ಅದು ಏನ್ ಡೇಟ್ ಅಂತಂದ್ರೆ ಸ್ನೇಹಿತರೆ, ಇದೇ ತಿಂಗಳು 31st ಗೆ, ಅಂದ್ರೆ ಅಕ್ಟೋಬರ್ 31st ಗೆ ಅಮೆಜಾನ್ ಪ್ರೈಮ್ ನಲ್ಲಿ ಈ ಸಿನಿಮಾ ಬರ್ತಾ ಇರೋದ್ರ ಬಗ್ಗೆ ಒಂದು ಮಾಹಿತಿನ ಚಿತ್ರತಂಡದಿಂದ ಫೈನಲಿ ಕೊಟ್ಟಿದ್ದಾರೆ. ಅಮೆಜಾನ್ ಪ್ರೈಮ್ ಅಲ್ಲಿ ಸಿನಿಮಾ 31st ಗೆ ರಿಲೀಸ್ ಆಗ್ತಾ ಇದೆ, ಹೋಗಿ ಎಲ್ಲರೂ ನೋಡಿ ಅಂತ ಹೇಳ್ತಾ. ಬಟ್ ಆದ್ರೆ ಅಲ್ಲೂ ಕೂಡ ಒಂದು ದಾಖಲೆಯನ್ನ ಮಾಡುತ್ತೆ ಈ ಸಿನಿಮಾ ಅನ್ನೋದ್ರೆ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ. ಯಾಕೆಂದ್ರೆ ಆಲ್ರೆಡಿ ಥಿಯೇಟರ್ ವಯಸ್ಸಲ್ಲಿ PVR ಇನಾಕ್ಸ್ ಇದ್ರಲ್ಲೆಲ್ಲ ತುಂಬಾನೇ ಒಂದು ಹವಾನ ಕ್ರಿಯೇಟ್ ಮಾಡಿರುವಂತ ಸಿನಿಮಾ ಈ ವರ್ಷದಲ್ಲಿ. ಇದು ಕಲೆಕ್ಷನ್ ಅಲ್ಲಿ ಸುಮ್ಮನೆ ಬಾಕ್ಸ್ ಆಫೀಸ್ ಆಗಿರ್ಬೋದು, ಒಂದು ವರ್ಲ್ಡ್ ವೈಡ್ ಆಗಿರ್ಬೋದು, ಸೂಪರ್ ಆಗಿ ಕಲೆಕ್ಷನ್ ಮಾಡಿದೆ. ನಮ್ಮ ಕನ್ನಡ ಸಿನಿಮಾ KGF ನ ಮೀರ್ಸುತ್ತೆ ಅಂತಾನು ಹೇಳ್ತಾ ಇದಾರೆ. KGF 2 ನ ಏನ್ ಸಿನಿಮಾ ಇತ್ತು ಅಲ್ಲಿ ದಾಖಲೆ ಮುರಿದಿದೆ ಅಂತಾನು ಹೇಳ್ತಾ ಇದಾರೆ ಕೆಲವರು. ಬಟ್ ಅದ್ರಲ್ಲಿ ಒಂದಿಷ್ಟು ಮಾಹಿತಿಗಳು ಇನ್ನು ಬಂದಿಲ್ಲ ಸ್ನೇಹಿತರೆ, ನೋಡೋಣ ಮುಂದಿನ ದಿನಮಾನಗಳಲ್ಲಿ ಈ ಸಿನಿಮಾ ಅದನ್ನು ಕೂಡ ಮುರಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಏನಂತಂದ್ರೆ ಈ ಸಿನಿಮಾ ಇಷ್ಟು ಬೇಗ OTP ಬಂದಿರೋದು ನನಗಂತೂ ತುಂಬಾನೇ ಬೇಜಾರು ತಂದಿರೋಂತ ವಿಚಾರ. ಬಟ್ ಆದ್ರೂ ಸಿನಿಮಾ ಚಿತ್ರತಂಡದಿಂದ ಈ ಸಿನಿಮಾ ಆಲ್ರೆಡಿ 31st ಗೆ ಅಮೆಜಾನ್ ಪ್ರೈಮ್ ಅಲ್ಲಿ ತಗೊಳ್ತಾ ಇದಾರೆ. ಸಿನಿಮಾ ಬರ್ತಾ ಇದೆ. ಯಾರೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ನಿಮ್ಗೆ ಇಷ್ಟ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ. ಮತ್ತು ಏನಪ್ಪಾ ಅಂತಂದ್ರೆ ಈ ಸಿನಿಮಾ 31st ಬರುತ್ತೆ, ಎಲ್ಲಾರು ನೋಡಿ ಸಿನಿಮಾನ. ಯಾರೆಲ್ಲ ಥಿಯೇಟರ್ ನೋಡಿದ್ರ ಒಂದ್ಸಲ OTT ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ರೆ, ಯಾರೆಲ್ಲ ಇವತ್ತಿನ ವಿಡಿಯೋ ನೋಡ್ತಾ ಇದ್ರ ಈ ವಿಷಯ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ರೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.